ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ ಮಾತಾಡ್ತಿರೋದು. ಇವತ್ತು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಡಿಸ್ಕಷನ್ ಮಾಡೋಣ. ಏನಪ್ಪ ಅಂತಂದರೆ KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಎಲ್ಲರಿಗೂ. ಈಗ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಈಗ ರಿಸಲ್ಟ್ಸ್ ಆಲ್ರೆಡಿ ಬಂದಿದೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ, ಮತ್ತು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತಾ, ಮತ್ತು ಯಾವಾಗಿಂದ ಸ್ಟಾರ್ಟ್ ಆಗಿಲ್ಲ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ. ಅದ್ರ ಜೊತೆಗೆ ನಂದೊಂದು ವಾಟ್ಸಪ್ ಚಾನಲ್ ಇದೆ. ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಸೊ ಖಂಡಿತವಾಗಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ನಮ್ದು ಯಾವುದೇ ಇನ್ಫಾರ್ಮೇಷನ್ ಬಗ್ಗೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆಗೇ ಕೆಲವೊಂದು ಸ್ಕಾಲರ್ಶಿಪ್ಸ್ ಬಗ್ಗೆನೂ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಿರ್ತೀನಿ, ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಸೊ ನಿಮ್ಗೆ ಆ ಇನ್ಫಾರ್ಮೇಷನು ಸಿಗ್ತಾ ಇರುತ್ತೆ. ಸೊ ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗುತ್ತೆ. ಸೊ ಈಗ ಬರೋಣ. ಈಗ KCET 2025 ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಜೊತೆಗೆ ಅದರಲ್ಲಿ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗಿತ್ತು, ಅದನ್ನು ಕೆಲವೊಂದನ್ನು ಅಪ್ಡೇಟ್ ಮಾಡಿದ್ದಾರೆ. KEಯಿಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿ ಒಂದು ಟೈಮ್ ಆದಮೇಲೆ, ಒಂದು 4-5 ಅವರ್ಸ್ ಆದಮೇಲೆ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಈಗ ಕ್ವಶನ್ ಏನಪ್ಪ ಅಂತಂದರೆ, ಯಾಕಂದರೆ ನೆಕ್ಸ್ಟ್ ಏನು, ಹಾಗಾದರೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಇನ್ನೇನು ಆಯಿತು ಹಾಗಾದರೆ. ಸೊ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ ಅಂತಂದರೆ, ಒಂದು ಪಾರ್ಷಲಿ ಹೇಳಬೇಕಂದ್ರೆ ಓಕೆ ಆಗಿದೆ ಅಂತ ಹೇಳ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಜಸ್ಟ್ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ನಾವು ಕ್ಲೋಸ್ ಆಗ್ತಿದ್ದೀವಿ ಅಂತ ಕೌನ್ಸಿಲಿಂಗ್ ಪ್ರೋಸೆಸ್ಗೆ. ಬಟ್ ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ಸು. ಯಾಕೆ ಅಂತಂದರೆ ಇನ್ನೂ ತುಂಬ ಪ್ರೊಸೀಜರ್ ಇದೆ. ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಷ್ಟೇ ಬಿಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ಮೇಜರಾಗಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ KCET ಜೊತೆಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಇರುವಂಥದ್ದು. ಸೊ ಹಾಗಾಗಿರೋದ್ರಿಂದ KCET ಬರೀ ಜಸ್ಟ್ CET ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿರ್ತಿತ್ತು. ಈಗ ಏನಪ್ಪ ಇಶ್ಯೂ ಅಂತಂದರೆ KCET ಜೊತೆಗೆ ನೀಟನ್ನು ಕೌನ್ಸಿಲಿಂಗ್ ನಡೀಬೇಕಾಗಿರೋದ್ರಿಂದ ಅಟ್ ಎ ಟೈಮ್. ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಹಾಗಾದರೆ ಯಾಕೆ ಡಿಲೇ ಆಗ್ತಿದೆ ಅಂತಂದರೆ, ಫಸ್ಟು ನಿಮಗೆ ಗೊತ್ತಿರಲಿ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದರೆ MCC ಅಂದರೆ ನಮ್ಮ ಆಲ್ ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಮೆಡಿಕಲ್ ಕಾಲೇಜಸ್ಗೆ ಸೀಟ್ ಅಲಾಟ್ ಮಾಡುವಂಥ ಕೌನ್ಸಿಲ್ ಇದು. ನಮಗೆ ಈಗ ಕರ್ನಾಟಕದಲ್ಲಿ KEA ಯಾವ ಥರ, ಆ ಥರ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ MCC ಅಂತ ಕರಿತೀವಿ. ಫಸ್ಟು ಅಲ್ಲಿ ಏನಾಗಬೇಕಾಗತ್ತೆ, ಸ್ಟಾರ್ಟ್ ಮಾಡಬೇಕಾಗತ್ತೆ ಪ್ರೊಸೀಜರನ್ನು. ಕೌನ್ಸಿಲಿಂಗ್ ಅಲ್ಲಿ ಸ್ಟಾರ್ಟ್ ಆದರೆ ನಮಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕದ ಹಾಗೆ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಬೇಕು. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಪ್ರಾಬಬ್ಲಿ ಮತ್ತು ಅದ್ರ ಜೊತೆಗೆ ಇನ್ನಷ್ಟು ಕೆಲವೊಂದು ವಿಚಾರಗಳಿದ್ದಾವಪ್ಪ. ಏನಪ್ಪ ಅಂತಂದರೆ ನಿಮಗಿನ್ನೂ ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ರ್ಯಾಂಕ್ ಆಗಲಿ ಯಾವುದೇ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಅವ್ರು ಇನ್ನೊಂದು ಸರಿ ಲಿಂಕನ್ನು ಬಿಡ್ತಾರೆ. ನೀವು ಮೆಡಿಕಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ನೀಟ್ ರಿಸಲ್ಟ್ಸನ್ನು ಮತ್ತು ಡೀಟೇಲ್ಸ್ ಏನಿದೆ ಎಂಟ್ರಿ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿ ರೋಲ್ ನಂಬರನ್ನು ಎಂಟ್ರಿ ಮಾಡಿ ನಿಮ್ಮ ಡೀಟೇಲ್ಸ್ ರಿಜಿಸ್ಟ್ರೇಷನನ್ನು ಫಿಲ್ ಮಾಡಬೇಕಾಗತ್ತೆ. ಅಲ್ಲಿ ಡೇಟಾ ಫೆಚ್ ಆಗಬೇಕಾಗತ್ತೆ. ಒಂದು ಸರಿ ಫೆಚ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ನಿಮಗೇನಾಗುತ್ತೆ, ಈ ವೆರಿಫಿಕೇಷನ್ ಸ್ಲಿಪ್ಪು ಇನ್ನೊಂದು ಸರಿ ಅಪ್ಡೇಟ್ ಆಗುತ್ತೆ. ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಇನ್ನು ಸೀಟ್ ಮ್ಯಾಟ್ರಿಕ್ಸು ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಯಾವುದೇ ಡೀಟೇಲ್ಸ್ ಬಂದಿಲ್ಲ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ KCETಗೆ. ಸೊ ಇನ್ನೂ ಫುಲ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿಲ್ಲ, ಜೊತೆಗೆ ಫೀಸ್ ಡೀಟೇಲ್ಸನ್ನು ಬಿಟ್ಟಿಲ್ಲ. ಸೊ ಇದೆಲ್ಲ ಅಪ್ಡೇಟ್ ಆಗಬೇಕು ನಮಗೆ. ಇದೆಲ್ಲ ಅಪ್ಡೇಟ್ ಆದಮೇಲೆ ಪ್ರಾಬಬಲಿ ನೆಕ್ಸ್ಟ್ ವೀಕ್, ನನಗನ್ಸಿದ ಮಟ್ಟಿಗೆ ನೆಕ್ಸ್ಟ್ ವೀಕ್ ಜುಲೈ ಫಸ್ಟ್ ವೀಕಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸ್ ಇದೆ. ಸೊ ಅದುವರೆಗೂ ಈ ವೀಕಲ್ಲಂತೂ ಖಂಡಿತವಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸ್ ಯಾವುದೂ ಇಲ್ಲವೇ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಇನ್ನೂ ಈ ಪ್ರೊಸೀಜರಲ್ಲಿ ಆಗಬೇಕು. ತುಂಬ ಪ್ರೊಸೀಜರ್ ಇದೆ. ಇನ್ನು ವೆರಿಫಿಕೇಷನ್ ಸ್ಲಿಪ್ ಬಂದ ತಕ್ಷಣ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಈ ಪ್ರೊಸೀಜರ್ ಇದೆ. ಇನ್ನೂ ಅವರು ನೀಟ್ ಸ್ಟೂಡೆಂಟ್ಸ್ಗಳಿಗೆ ಲಿಂಕನ್ನು ಬಿಡಬೇಕು. ಮಿನಿಮಮ್ ಅಪ್ಡೇಟ್ ಮಾಡೋಕ್ಕೆ ಒಂದು 2 ದಿನ 3 ದಿನ ಆದರೂ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ
ಇನ್ನೂ ಒಂದು ನೆಕ್ಸ್ಟ್ ವೀಕಲ್ಲಿ ಪ್ರಾಬಬಲಿ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸು ಇದೆ, ಜುಲೈ ಫಸ್ಟ್ ವೀಕ್. ಸೊ ಇಷ್ಟು ನಮಗೆ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಬಗ್ಗೆ ಹೇಳಿದ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಎಲ್ಲರಿಗೂ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರು ಆಗಿಲ್ವೋ ಅವರು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಕೆಳಗಡೆ ನಾನು ಹೇಳಿದ್ದೀನಿ ಆಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್.